ಉತ್ತರ ಕನ್ನಡ ಜಿಲ್ಲೆ ಜಲಪಾತಗಳ ತವರು ಎನ್ನುವ ಖ್ಯಾತಿಗೆ ಒಳಗಾಗಿದ್ದು, ಧರೆಗಿಳಿದ ವರುಣ ಇಳೆಯನ್ನ ತಂಪಾಗಿಸಿ ಹಾಲ್ನೊರೆಯಾಗಿ ಗುಡ್ಡ ಬೆಟ್ಟಗಳಿಂದ ಜಲಪಾತ ಸೃಷ್ಟಿಸಿದ್ದಾನೆ. ಹಸಿರು ಕಾನನ, ಮುದ ನೀಡುವ ಪರಿಸರ, ಪಕ್ಷಿಗಳ ಇಂಪಾದ ಕಲರವ ಮಳೆಗಾಲದ ಪ್ರವಾಸೋದ್ಯಮಕ್ಕೆ ಮಂದಹಾಸ ತಂದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಎಲ್ಲೆಲ್ಲೋ ಜಲಧಾರೆಯದ್ದೇ ಗಾನ. ಈ ವರ್ಷ ಮೇ ತಿಂಗಳ 3ನೇ ವಾರದಿಂದಲೇ ಸುರಿಯುತ್ತಿರುವ ಮಳೆ ಇಳೆಯನ್ನ ಹಸಿರಾಗಿಸಿದ್ದು, ಪಕ್ಷಿಗಳ ಕಲರವ ಮುದ ನೀಡುತ್ತಿದೆ. ಗುಡ್ಡ ಬೆಟ್ಟ ಕಾನನದ ನಡುವೆ ಜಲಪಾತಗಳು ಸೃಷ್ಟಿಯಾಗಿದ್ದು, ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಪ್ರವಾಸಿಗರು ಮಳೆಯ ಸಿಂಚನದ ಜೊತೆಗೆ ಇಳೆಯ ಸಿರಿ, ಸೊಬಗು, ಜಲಧಾರೆಯ ಮೋಹಕ ನೋಟ ನೋಡಲು ಉತ್ತರ ಕನ್ನಡದತ್ತ ದೌಡಾಯಿಸುತ್ತಿದ್ದಾರೆ. ವನಪು ವಯ್ಯಾರದಿಂದ ಹರಿಯುವ ಉತ್ತರ ಕನ್ನಡ ಜಲಪಾತಗಳ ನೋಟ ಹೇಗಿದೆ ಎನ್ನುವುದನ್ನು ನೋಡೋಣ ಬನ್ನಿ. ಭಟ್ಕಳ ಪಟ್ಟಣಕ್ಕೆ ಸಮೀಪ ಇರುವ ಕನ್ನೆಗುಂಡಿ ಅಥವಾ ಗಾಂಧಿ ಫಾಲ್ಸ್, ಹುಯಿಲ್ಮಡಿಗೆ ಹೊಂದಿಕೊಂಡ ನೀರ್ಬೀಳು ಹೊಂಡ ಅಥವಾ ಟೈಗರ್ ಫಾಲ್ಸ್ ಯುವಕರ ನೆಚ್ಚಿನ ಪ್ರವಾಸಿ ತಾಣವಾಗಿ ಬದಲಾಗಿದೆ. ಭಟ್ಕಳ ಪಟ್ಟಣದಿಂದ ಸಾಗರ್ ರೋಡ್ ಮಾರ್ಗವಾಗಿ ನಡೆದರೆ 4ರಿಂದ 5 ಕಿಲೋಮೀಟರ್ ಅಂತರದಲ್ಲಿ ಕಸಲಗದ್ದೆ ಎಂಬ ಊರಿದೆ. ಅಲ್ಲಿಯೇ ಗುಡ್ಡದ ಸೆರಗಿನಲ್ಲಿ ಗಿಡ, ಗಂಟಿ, ಮರ, ತೋಟಗಳ ನಡುವೆ ಇರುವ ಮಿನಿ ಜಲಪಾತ ಮಳೆಗಾಲದಲ್ಲಿ ಕಣ್ಮನ ಸೆಳೆಯುತ್ತದೆ. ಕನ್ನೆಗುಂಡಿ ಎಂದು ಕರೆಯಲ್ಪಡುವ ಈ ಮಿನಿ ಜಲಪಾತವನ್ನ ಭಟ್ಕಳ ಪಟ್ಟಣದ ಮಂದಿ ಗಾಂಧಿ ಫಾಲ್ಸ್ ಎಂದು ಕರೆಯುತ್ತಾ ಬಂದಿದ್ದಾರೆ. ಮಳೆ ಬಂತೆಂದ್ರೆ ಸಾಕು, ಕನ್ಯೆಯ ವಯ್ಯಾರ, ವೈಭವ ನೋಡುಗರ ಕಣ್ಮನ ಸೆಳೆಯುತ್ತದೆ. ಭಟ್ಕಳ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಯುವಕರು ಮಾತ್ರವಲ್ಲದೆ ಪಕ್ಕದ ಬೈಂದೂರು, ಕುಂದಾಪುರದಿಂದಲೂ ಯುವಕರು ಗಾಂಧಿ ಫಾಲ್ಸ್ನತ್ತ ಮುಖ ಮಾಡಿದ್ದಾರೆ. ನೀರಿನೊಂದಿಗೆ ಯುವಕರ ನಡೆಸುತ್ತಿರುವ ಸರಸ, ಕುಣಿದಾಟ, ಜಲಪಾತದ ಶಿಖರವನ್ನೇರಿ ನೀರಿಗೆ ಹಾರುವ ಸಾಹಸದಿಂದಾಗಿ ಜಲಪಾತಕ್ಕೆ ಇನ್ನಷ್ಟು ಕಳೆ ಬಂದಿದೆ. ನೀರು ಬೀಳುವ ಸ್ಥಳ ಆಳವಾಗಿರದ ಕಾರಣ ಅಪಾಯ ಸಂಭವಿಸುವ ಸಾಧ್ಯತೆ ಕಡಿಮೆ. ಸರಿಯಾದ ರಸ್ತೆ ಇದ್ರೆ ಕನ್ನೆಗುಂಡಿಯಲ್ಲಿ ಪ್ರವಾಸಿಗರು ತುಂಬಿ ತುಳುಕಾಡುವುದು ನಿಶ್ಚಿತ ಎಂದು ಜಲಪಾತದಲ್ಲಿ ಮುಳುಗಿ ಏಳುವ ಬಹುತೇಕ ಪ್ರವಾಸಿಗರ ಅಭಿಪ್ರಾಯವಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ನಮ್ಮ ಭಟ್ಕಳಿಂದ ಒಳಗಡೆ ಬರಬೇಕಾದ್ರೆ ಗಾಂಧಿ ಫಾಲ್ಸ್ ಅಂತ ಸ್ವಲ್ಪ ರೋಡಿಗೆ ಸಮಸ್ಯೆ ಇದೆ. ಸಾರ್ವಜನಿಕರು ಬರ್ಬೋದು, ಸಮಸ್ಯೆ ಏನಿಲ್ಲ. ಆದ್ರೇನು ಅಂತ ಜಾಸ್ತಿ ಏನು ಡೀಪ್ ಇಲ್ಲ, ಆದ್ರೆ ಜನಗಳು ಕಮ್ಮಿ ಇಲ್ಲಿ. ಮತ್ತೆ ಯಾವುದು ಡೀಪ್ ಅಂತ ಏನು ಅನ್ಸಲ್ಲ, ತುಂಬಾ ಕೋಲ್ಡ್ ಇದೆ ನೀರೆಲ್ಲ. ನೋಡೋಕೆ ಚೆನ್ನಾಗಿದೆ. ಈಗ ತುಂಬಾ ಜನ ಬಂದು ಹೋಗ್ತಾ ಇದ್ದಾರೆ. ಮಳೆನೂ ಸ್ವಲ್ಪ ನಿಂತಿದೆ. ಫಾಲ್ಸ್ ತುಂಬಾ ಚೆನ್ನಾಗಿದೆ. और इधर रास्ता भी कोई डेंजर नहीं है, आराम से आके रखते हुए और लाने के लिए प्लेस तो बहुत अच्छा है इधर, और डेंजर कुछ भी इधर नहीं है, आराम से लाके जा सकते हैं. ಹಾಗೆಯೇ ಒಂದು ಕಾಲದಲ್ಲಿ ಚಿರತೆಗಳ ಆವಾಸ ಸ್ಥಳವೆಂದೇ ಗುರುತಿಸಿಕೊಂಡಿದ್ದ ಇಲ್ಲಿನ ಬೆಟ್ಟದ ಸೆರಗಿನ ಹುಲಿಕುರ್ಕ್ ಹೊಂಡ ಅಥವಾ ಸದಾ ಜಲದ ಸೆಲೆಯಾಗಿರುವ ನೀರ್ಬೀಳು ಹೊಂಡದಲ್ಲಿ ಮಳೆ ಸೃಷ್ಟಿಸುವ ಜಲಪಾತ ಮನಮೋಹಕವಾಗಿರುವುದರಲ್ಲಿ ಎರಡು ಮಾತಿಲ್ಲ. ಕಣ್ಣಳತೆ ದೂರದಲ್ಲಿರುವ ರಮಣೀಯ ಹುಯಿಲ್ಮಡಿ ಬೀಚ್ ಟೈಗರ್ ಫಾಲ್ಸ್ ಚೆಲುವನ್ನ ಇನ್ನಷ್ಟು ಹೆಚ್ಚಿಸಿದೆ. ಮೊದಲೆಲ್ಲ ಅಕ್ಕಪಕ್ಕದ ಹಳ್ಳಿಯ ಜನರು ಮಳೆಗಾಲದಲ್ಲಿ ವಾರದ ರಜೆಯಲ್ಲಿ ಈ ಹೊಂಡದಲ್ಲಿ ಆಡಿಕೊಂಡು ಹೋಗುತ್ತಿದ್ರೆ, ಇತ್ತೀಚಿನ ವರ್ಷದಲ್ಲಿ ಈ ಜಲಪಾತದಲ್ಲಿ ಕುಣಿದಾಡಲು ಹೊರಗಿನವರು ಆಗಮಿಸುತ್ತಿರುವುದು ವಿಶೇಷವಾಗಿದೆ. ಜಲಪಾತ ನೋಡಲು ಜನರು ಬರುವುದು ಹೆಚ್ಚಿದಂತೆಲ್ಲ ಈ ಜಲಪಾತ ಟೈಗರ್ ಫಾಲ್ಸ್ ಆಗಿ ಪ್ರಸಿದ್ಧಿಗೆ ಬಂದಿದೆ. ಭಟ್ಕಳ ಕಸಲ್ಗದ್ದೆ ಸೆರಗಿನಲ್ಲಿ ನಾಚಿ ಮೂಲೆಯಲ್ಲಿ ಕುಳಿತುಕೊಂಡಿರುವ ಗಾಂಧಿ ಫಾಲ್ಸ್, ಮುಂಡ್ರಳ್ಳಿ ನಸ್ತಾರದ ಸೆರಗಿನಾಚೆ ತನ್ನ ವಯ್ಯಾರದಿಂದಲೇ ಸುದ್ದಿಯಾಗಿರುವ ಟೈಗರ್ ಫಾಲ್ಸ್ಗಳನ್ನು ತಲುಪುವುದು ಕೊಂಚ ಸಾಹಸದ ಕೆಲಸವೇ. ಭಟ್ಕಳ ಪಟ್ಟಣದಿಂದ ಸಾಗರ್ ರೋಡ್ನಲ್ಲಿ ಸಾಗಿ ಕಸಲಗದ್ದೆ ಕ್ರಾಸ್ನಲ್ಲಿ ತಿರುಗಿ ಕನ್ನೆಗುಂಡಿಯತ್ತ ನಡೆದ್ರೆ ಕಿತ್ತು ಹೋದ ರಸ್ತೆಯ ದರ್ಶನವಾಗ್ತದೆ. ಹೊಂಡದ ರಸ್ತೆಯಲ್ಲಿ ಮುಂದಕ್ಕೆ ಹೋಗಿ ಜಲಪಾತದ ಸಮೀಪ ಬಂದ್ರೆ ಮುಂದಕ್ಕೆ ನಡೆಯುವುದು ಸ್ವಲ್ಪ ಕಷ್ಟವೇ. ಕಡಿದಾದ ದಾರಿಯಲ್ಲಿ ಜಲಪಾತದತ್ತ ಇಳಿಯಲು ವಯಸ್ಸಾದವರು, ಮಕ್ಕಳು, ಮಹಿಳೆಯರಿಗೆ
ಜೊತೆಗೆ ಒಬ್ಬರು ಬೇಕು. ನಡೆದಾಡುವಾಗ ಸ್ವಲ್ಪ ಲಕ್ಷ ಅತ್ತಿತ್ತ ಹರಿದ್ರೂ ಜಾರಿ ಬೀಳುವುದು ಗ್ಯಾರಂಟಿ. ಇನ್ನು ಟೈಗರ್ ಫಾಲ್ಸ್ಗೆ ತೆರಳಲು ಅತ್ತ ಸರ್ಪನಕಟ್ಟೆ ಮಾರ್ಗವಾಗಿ ಹುಯಿಲ್ಮಡಿಗೆ ಬಂದರೂ ಮುಂಡಳ್ಳಿ ನೀರ್ಗದ್ದೆಯಿಂದ ಮೇಲಕ್ಕೆ ಗುಡ್ಡವನ್ನೇರಿ ಹೊರಟ್ರು ಅಥವಾ ಮುಂಡಳ್ಳಿ ನಸ್ತಾರ ಮೂಲೆಯ ಗುಡ್ಡವನ್ನೇರಿ ಮುಂದೆ ಸಾಗುವ ಪ್ರಯತ್ನ ನಡೆಸಿದ್ರೂ ಸರಿಯಾದ ರಸ್ತೆ ಇಲ್ಲ. ಪರಿಣಾಮವಾಗಿ ಭಟ್ಕಳ ಪಟ್ಟಣ ಸಮೀಪ ಇರುವ ಈ ಎರಡು ಪ್ರಮುಖ ಜಲಪಾತಗಳು ಸದ್ಯದ ಮಟ್ಟಿಗೆ ಕೇವಲ ಯುವಕರಿಗೆ ಎಂಬಂತಾಗಿದೆ. ಜಲಪಾತಗಳ ತವರೆಂದು ಕರೆಯುವ ಯಲ್ಲಾಪುರ ತಾಲೂಕಿನಲ್ಲಿ ಬಹಳಷ್ಟು ಜಲಪಾತಗಳಿದ್ದು ಸಾತೋಡಿ ಜಲಪಾತ ವೀಕ್ಷಣೆಗೆ ತಡೆ ಇದೆಯೇ ಹೊರತು ಬೇರೆಲ್ಲ ವೀಕ್ಷಣೆಗೆ ಮುಕ್ತವಾಗಿದೆ. ಹಲವು ಜಲಪಾತಗಳು ತಾಲೂಕಿನಲ್ಲಿ ಇದ್ರೂ ಪ್ರವಾಸಿಗರನ್ನ ಸೆಳೆಯುವ ಪ್ರಮುಖ ಜಲಪಾತಗಳಲ್ಲಿ ಸಾತೋಡಿ ಅಗ್ರಸ್ಥಾನದಲ್ಲಿ ನಿಲ್ಲಲಿದೆ. ಮಾಗೋಡು ದೂರದಿಂದಲೇ ನೋಡಿ ಕಣ್ತುಂಬಿಕೊಳ್ಳಬಹುದಾದ ಆಕರ್ಷಣೆ ಹೊಂದಿದೆ. ಶಿರ್ಲೆ ಜಲಪಾತಕ್ಕೆ ತೆರಳಲು ತೊಡಕುಗಳಿದ್ದು ಮಳೆಗಾಲದಲ್ಲಿ ಸಹಜವಾಗಿ ಹೋಗುವುದೇ ದುಸ್ತರವಾಗಿದ್ದು ಸ್ವಯಂ ನಿರ್ಬಂಧ ಹೇರಿಕೊಂಡಿದೆ. ಕಾನೂರು, ಕುಳಿಮಾಗೋಡು, ಅರೇಬೈಲ್ ಫಾಲ್ಸ್, ಗಣೇಶ್ ಫಾಲ್ಸ್ ಸೇರಿದಂತೆ ಇನ್ನಿತರ ಜಲಪಾತಗಳ ವೀಕ್ಷಣೆ ಮುಕ್ತವಾಗಿದೆ. ಕಳೆದ ಕೆಲವು ದಿನದಿಂದ ಯಲ್ಲಾಪುರ ತಾಲೂಕಿನಲ್ಲಿ ಭಾರೀ ವರ್ಷಧಾರೆಯಾಗುತ್ತಿದ್ದು ಜಲಪಾತಗಳ ಸೌಂದರ್ಯ ಸವಿಯಲು ಪ್ರವಾಸಿಗರೇ ಜಾಗೃತಿ ವಹಿಸಬೇಕಿದ್ದು ಸಾತೋಡಿ ಜಲಪಾತಕ್ಕೆ ಮಾತ್ರ ನಿರ್ಬಂಧ ಮುಂದುವರೆದಿದೆ. ಹೊನ್ನವರ ತಾಲೂಕಿನ ಪ್ರಸಿದ್ಧ ಜಲಪಾತದಲ್ಲಿ ಒಂದಾದ ಅಪ್ಸರ್ಕೊಂಡ ಜಲಪಾತ ಅತಿ ಹೆಚ್ಚು ಜನರನ್ನ ಸೆಳೆಯುತ್ತಿದೆ. ಗೇರ್ಸೊಪ್ಪ ಬಂಗಾರ ಕುಸುಮ ಜಲಪಾತ ಇತ್ತೀಚೆಗೆ ಪ್ರವಾಸಿಗರನ್ನ ಸೆಳೆಯುತ್ತಿದೆ. ಹೊಸಗೋಡ ಮತ್ತು ಮಾಗೋಡ ಜಲಪಾತಕ್ಕೆ ಪ್ರವಾಸಿಗರ ಆಗಮನ ಆಗುತ್ತಿದೆ. ಅಪ್ಸರ್ಕೊಂಡ ಜಲಪಾತವು ಹಲವು ದಶಕಗಳಿಂದ ಪ್ರಸಿದ್ಧಿ ಪಡೆದಿದೆ. ಈ ವರ್ಷದ ಮಳೆಗೆ ಜಲಪಾತ ತುಂಬಿ ಹರಿಯುತ್ತಿದ್ದು ಪ್ರವಾಸಿಗರ ದಂಡೇ ಹರಿದು ಬರುತ್ತಿದೆ. ಪ್ರವಾಸಿಗರು ಮಿಂದೆದ್ದು ಮೋಜು ಮಸ್ತಿ ಮಾಡಿ ತೆರಳುತ್ತಿದ್ದಾರೆ. ಹೊನ್ನವರ ಪಟ್ಟಣದಿಂದ ಅಂದಾಜು 4-5 ಕಿಲೋಮೀಟರ್ ದೂರದಲ್ಲಿರುವ ಅಪ್ಸರ್ಕೊಂಡ ಫಾಲ್ಸ್, ಅಪ್ಸರ್ಕೊಂಡ ಎಂಬ ಗ್ರಾಮೀಣ ಪ್ರದೇಶದಲ್ಲಿ ನೆಲೆಗೊಂಡಿರುವ ಜಲಪಾತವು ಮನಮೋಹಕ ಸೌಂದರ್ಯವನ್ನ ಹೊಂದಿದ್ದು ರಮಣೀಯ ಸ್ಥಳವಾಗಿ ಮತ್ತು ಎತ್ತರದ ಬೆಟ್ಟ ಮತ್ತು ಸುಂದರವಾದ ಕೊಳವನ್ನ ಹೊರತುಪಡಿಸಿ ಅದರ ಸುತ್ತಮುತ್ತಲಿನ ಪ್ರಾಚೀನ ಕಡಲ ತೀರವನ್ನು ಹೊಂದಿದೆ. ಪ್ರಕೃತಿಯ ಈ ಎಲ್ಲಾ ವಿಶೇಷತೆಗಳು ಸ್ಥಳಕ್ಕೆ ಭೇಟಿ ನೀಡುವ ಪ್ರವಾಸಿಗರನ್ನ ಮಂತ್ರಮುಗ್ಧಗೊಳಿಸುತ್ತವೆ. ಜಲಪಾತವು ಸುಮಾರು 50 ಅಡಿ ಎತ್ತರದಿಂದ ಅದರ ಕೆಳಗೆ ರೂಪುಗೊಂಡ ನೈಸರ್ಗಿಕ ಕೊಳಕ್ಕೆ ಇಳಿಯುತ್ತದೆ. ಜಲಪಾತದ ಬುಡ ತಲುಪುವುದು ಸುಲಭವಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಇತ್ತೀಚಿನ ಕೆಲ ವರ್ಷದಿಂದ ಬೆಳಕಿಗೆ ಬಂದಿರುವ ಗೇರ್ಸೊಪ್ಪ ಬಂಗಾರ ಕುಸುಮ ಜಲಪಾತ ವರ್ಷದಿಂದ ವರ್ಷಕ್ಕೆ ಜನಪ್ರಿಯಗೊಳ್ಳುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ತಾಲೂಕಾ ಕೇಂದ್ರದಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿ ಈ ಜಲಪಾತವಿದೆ. ಗೇರ್ಸೊಪ್ಪೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಮಾಸ್ತಿಕಾಂಬಾ ದೇವಾಲಯದ ಬಳಿ ಈ ಜಲಪಾತ ತಲುಪಲು ಕಾಲುದಾರಿಯಿಂದಲೇ ಸಾಗಬೇಕಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹನೇಹಳ್ಳಿ ಸೇತುವೆಯ ಪಕ್ಕದಿಂದ ಸುಮಾರು 1 ಕಿಲೋಮೀಟರ್ ದೂರದವರೆಗೆ ಕಾಲ್ನಡಿಗೆಯ ಮೂಲಕವೇ ಜಲಪಾತ ತಲುಪಬೇಕಾಗಿದೆ. ಪಶ್ಚಿಮ ಘಟ್ಟದ ದಟ್ಟಾರಣ್ಯದಲ್ಲಿ ಧುಮುಕುವ ಈ ಹೊಳೆ ಮಧ್ಯೆ ತಡೆದು ಬಂದು 2 ಹಂತದಲ್ಲಿ ಇಲ್ಲಿ ಜಲಪಾತವಾಗಿದೆ. ಈ ಜಲಪಾತಕ್ಕೆ ಸ್ಥಳೀಯರು ಕೆಪ್ಪಜೋಗ ಎಂದು ಕರೆಯುತ್ತಾರೆ. ಬೆಂಗಳೂರಿಗೆ ತಲುಪುವ ಹೆದ್ದಾರಿಯಲ್ಲಿ ಬಹುದೂರದಿಂದ ಎತ್ತರದ ಮೇಲೆ ಈ ಜಲಪಾತ ಸುಂದರವಾಗಿ ಗೋಚರಿಸುತ್ತದೆ. ಕೊನೆಯ ಹಂತದಲ್ಲಿ ಧುಮುಕುವ ಭಾಗವೇ ಈ ಬಂಗಾರದ ಕುಸುಮ ಜಲಪಾತ.
ಎತ್ತರದಿಂದ ಧುಮುಕಿ ಹರಿದು ಬರುವ ಈ ಜಲಪಾತ 2ನೇ ಹಂತದಲ್ಲಿ ಶಿಲೆಯ ಬಂಡೆಗಳ ನಡುವೆ ಬೋರ್ಗೆರೆದು ಧುಮುಕುತ್ತದೆ. ಮಳೆಗಾಲದ ಆರಂಭದಿಂದ ಸುಮಾರು ಜನವರಿ ತಿಂಗಳ ಅಂತ್ಯದವರೆಗೆ ಈ ಜಲಪಾತವನ್ನು ವೀಕ್ಷಿಸಬಹುದು. ಕಾಡಿನ ದಾರಿಯಲ್ಲಿ ಕಾಲ್ನಡಿಗೆ ಮೂಲಕ ನಡೆದು ಬರುವಾಗ ಈ ಹಳ್ಳದ ಜರಿ ಅಲ್ಲಲ್ಲಿ ಸುಂದರವಾಗಿ ಕಾಣುತ್ತದೆ. ಎಡಗಡೆ ಕಾಡಿನ ವಿವಿಧ ತಳಿಯ ಮರಗಿಡಗಳ ಬಳ್ಳಿಗಳು, ಅಪರೂಪದ ವನಸ್ಪತಿಯ ಸಸ್ಯಗಳು ಗೋಚರಿಸುತ್ತವೆ. ಚಾರಣದ ಮೂಲಕ ಬಂದು ತಲುಪಿದಾಗ ವಿಶಾಲವಾದ ಬಯಲು ಮತ್ತು ವಿವಿಧ ಆಕೃತಿಯ ಬಂಡೆಗಲ್ಲುಗಳು ಪುಳಕ ನೀಡುತ್ತವೆ. ಪ್ರವಾಸಿಗರು ಈ ಸ್ಥಳದಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಾ ಊಟ ಉಪಹಾರ ಸೇವಿಸಲು ಸಹ ಸಾಕಷ್ಟು ಸ್ಥಳಾವಕಾಶವಿದೆ. ಜಲಪಾತದ ಸಮೀಪದಲ್ಲೇ ಬಂಡೆಗಲ್ಲುಗಳನ್ನು ಏರಿ ಜಲಪಾತದ ತುದಿಯನ್ನು ಸಹ ಸಾಹಸದಿಂದ ತಲುಪಲು ಸಾಧ್ಯವಿದೆ. ಹೊಸಗೋಡ ಜಲಪಾತ ಮತ್ತು ಮಾಗೋಡ ಜಲಪಾತಕ್ಕೂ ಸಂಬಂಧಿಸಿದ ಇಲಾಖೆಯ ಮಾನ್ಯತೆ ಇಲ್ಲದಿದ್ದರೂ ಪ್ರವಾಸಿಗರು ಹುಡುಕಿ ಹೋಗುತ್ತಿದ್ದಾರೆ. ಕಾಡಿನ ಮಧ್ಯದಲ್ಲಿರುವುದರಿಂದ ಹೆಚ್ಚು ಕಾಲ್ನಡಿಗೆಯ ಮೂಲಕವೇ ಸಾಗಬೇಕಿದೆ. ಚಾರಣ ಪ್ರಿಯರಿಗೆ ಇಂತಹ ಸ್ಥಳವೇ ಅಚ್ಚುಮೆಚ್ಚಾಗಿದೆ. ಅಪ್ಸರ್ಕೊಂಡ ಬಂಗಾರ ಕುಸುಮಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಿದೆ. ಪ್ರತಿ ರವಿವಾರ ಬಂತೆಂದ್ರೆ ಯುವ ಸಮುದಾಯ ಗುಂಪು ಗುಂಪಾಗಿ ಬೈಕ್ ಹತ್ತಿ ವಾರದ ರಜೆ ಕಳೆಯಲು ಇಲ್ಲಿ ಬಂದು ಮೋಜು ಮಸ್ತಿ ಮಾಡಿ ಕಾಲ ಕಳೆಯುತ್ತಿದ್ದಾರೆ. ಮನೆಯಲ್ಲಿ ಊಟ ತಯಾರಿಸಿ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿಯ ನಿಸರ್ಗದ ಮಧ್ಯೆ ಊಟ ಮಾಡಿ ಖುಷಿಪಟ್ಟು ಮನೆಗೆ ಬರುತ್ತಿದ್ದಾರೆ. ಮಳೆ ಪ್ರಾರಂಭಗೊಂಡಂತೆ ಜಲಪಾತಗಳು ಧುಮುಕಿ ಹರಿಯಲು ಪ್ರಾರಂಭಗೊಂಡಿದೆ. ಪ್ರವಾಸಿಗರು ಜಲಪಾತದತ್ತ ಹರಿದು ಬರುತ್ತಿದ್ದಾರೆ. ಚಾರಣ ಪ್ರಿಯರಿಗೆ ಕೆಲವು ಜಲಪಾತ ಕೈಬೀಸಿ ಕರೆಯುತ್ತಿದೆ. ಮಳೆ ಜಾಸ್ತಿ ಆದಂತೆ ಜಲಪಾತಗಳಿಗೆ ಉತ್ತರ ಕನ್ನಡ ಜಿಲ್ಲಾಡಳಿತದ ನಿಷೇಧದ ಆದೇಶ ಆಗಾಗ ಪ್ರವಾಸಿಗರು ನಿರಾಸೆಯಿಂದ ಮರಳುವಂತಾಗುತ್ತಿದೆ. ಆದರೂ ಉತ್ತರ ಕನ್ನಡ ಜಿಲ್ಲೆಯ ಬೆಳ್ನೊರೆಯ ಜಲಧಾರೆ ವೀಕ್ಷಣೆಗೆ ಇದು ಸುಸಮಯ. ನೋಡಿದ್ರಲ್ಲ ವೀಕ್ಷಕರೇ, ಇದು ಉತ್ತರ ಕನ್ನಡ ಜಿಲ್ಲೆಯ ಜಲಪಾತಗಳ ಜಲಧಾರೆಯ ಸೊಬಗು. ಮತ್ತೆ ವಿಶೇಷ ಸ್ಟೋರಿ ಜೊತೆ ಬರ್ತೀವಿ. ನಮಸ್ಕಾರ. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನನ್ನ ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ಪಂಚಮುಖಿ ನಾಡಿ ಜ್ಯೋತಿಷ್ಯರು, ಕೇರಳದ ದೈವ ಆರಾಧಕರು. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೇವಲ 2 ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ತಾಂತ್ರಿಕ್ GN ಪಣಿಕ್ಕರ್, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 90700819. ಅಡ್ರೆಸ್ 30A/1 ಹೊಸ ಅಂಗಡಿ ನಿಯರ್ ಶ್ರೀ ಮಡಾಯಿಕಾವೋ ಭಗವತಿ ಟೆಂಪಲ್, ತಿರುವರ್ಕಾಡು, ಕಣ್ಣೂರು ಡಿಸ್ಟ್ರಿಕ್ಟ್, ಕೇರಳ. ಪಿನ್ ಕೋಡ್ 674334. ವಿಳಾಸ 30A/1 ಅಜಯ್ ಅಂಗಡಿ, ಶ್ರೀ ಮಡಾಯಿಕಾವು ಭಗವತಿ ದೇವಸ್ಥಾನದ ಹತ್ತಿರ, ತಿರುವರ್ಕಾಡು, ಕಣ್ಣೂರು ಜಿಲ್ಲೆ, ಕೇರಳ. ಪಿನ್ ಕೋಡ್ 674334. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.